ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಮೊನ್ನೆ ಅನಲೈಸಿಸ್ ಪ್ರಕಾರ ಏನಾಗಿದೆ ಮಾರ್ಕೆಟಲ್ಲಿ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಇಲ್ಲೊಂದು ಲೈನ್ ಇಟ್ಕೊಳಕ್ಕೆ ಹೇಳಿದ್ದೆ, ಎಲ್ಲಿ ಅಂತಂದರೆ 200, ಓಕೆನಾ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು 900 ಹೇಳಿದ್ದೆ, ಓಕೆನಾ. 900, ಓಕೆ 900, ಓಕೆ ಇಲ್ಲಿದೆ 900, ಓಕೆನಾ. 900 ಮತ್ತು ಮಧ್ಯದಲ್ಲಿ ಇಲ್ಲಿ 1080, ಓಕೆನಾ. ಅಂದರೆ 24080, ಓಕೆ. ಇವು ಮಧ್ಯದಲ್ಲಿ ಮೇಲೆ ಬಂದರೆ ಮೇಲ್ಗಡೆ ವರ್ಕ್ ಆಗುತ್ತೆ, ಕೆಳಗಡೆ ಬಂದರೆ ಕೆಳಗಡೆ ವರ್ಕ್ ಆಗುತ್ತೆ. ಬಟ್ ನನಗೆ ಎರಡು ಕಡೆ ಒಂದು 10% ಇಟ್ಕೋತೀನಿ ಅಂತ ಹೇಳಿದ್ದೆ, ಓಕೆನಾ. ಸೊ 10% ಇಟ್ಕೋತೀನಿ ಅಂತ ಹೇಳಿದ್ದೆ. ಆದರೂ ನನಗೆ ಇಷ್ಟ ಇಲ್ಲ, ಮೇಲೂ ಇಷ್ಟ ಇಲ್ಲ, ಕೆಳಗೂ ಇಷ್ಟ ಇಲ್ಲ. ಕೈಯಲ್ಲಿ ಇಡ್ತಾಯಿರಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದೆ. ನಾನು ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಕೆಲಸ ಮಾಡಿದ್ರು ನನಗೊಂದು 10 ಪಾಯಿಂಟ್ ಕೈಗೆ ಹತ್ತಿಲ್ಲ, ಓಕೆನಾ. ಒಂದು ಸತಿ ಫಸ್ಟ್ ಸ್ಟಾರ್ಟಿಂಗ್ಗೆ ನಾನೇನು ಮಾಡಿದೆ, ಹೆಂಗೂ ಮೇಲ್ಗಡೆ ಓಪನ್ ಆಗಿದೆ ಅಂತ ಹೇಳಿ ನೋಡಿದೆ, ಪುಟ್ ಕಡೆ ತೊಗೊಂಡೆ ಒಂದು ಸ್ಟಾರ್ಟಿಂಗ್ ಫಸ್ಟ್ ಕ್ಯಾಂಡಲಲ್ಲಿ ಓನ್ಲಿ 10 ಪಾಯಿಂಟ್ ಮೈನಸ್ ತೊಗೊಂಡು 10 ಪಾಯಿಂಟ್ ಮೈನಸ್ ತೊಗೊಂಡು ಮತ್ತು ಫರ್ದರ್ ಕೆಳಗಡೆ ಇಲ್ಲೊಂದು 10 ಪಾಯಿಂಟ್ ಇದನ್ನು ಕವರ್ ಮಾಡಿಕೊಂಡು ಟೋಟಲಿ ಟ್ರೇಡ್ ಕ್ಲೋಸ್ ಮಾಡಿಬಿಟ್ಟೆ. ನೋ ಪ್ರಾಫಿಟ್ ನೋ ಲಾಸಲ್ಲಿ ಎಕ್ಸಿಟ್ ಆಗಿಬಿಟ್ಟೆ ಮಾರ್ಕೆಟಿಂದ. ಸಮ್ಟೈಮ್ಸ್ ಹಿಂಗೆ ಆಗಲೇಬೇಕಾಗುತ್ತೆ. ನಾನು 10 ಪಾಯಿಂಟ್ ಇಟ್ಕೊಂಡಿದ್ದೆ ನಾನು. ಸೊ ಅದು ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತು, ಇಲ್ಲ ಅಂತಿಲ್ಲ. ಬಟ್ ನಂದು ಸ್ವಲ್ಪ ಬೇಗನೆ ತೊಗೊಂಡಿದ್ದೆ, ಹಾಗಾಗಿ ನಂದು ಹೆಸರು ಹಿಟ್ಟಾಯಿತು. ಸೊ ಸೈಡ್ ವೈಸ್ ಮಾರ್ಕೆಟ್ ಅಂತ ಸುಮ್ಮನೆ ಬಿಟ್ಬಿಟ್ಟೆ. ನೆಕ್ಸ್ಟ್ ಎಕ್ಸ್ಪೈರಿದಲ್ಲೂ ನಿಮಗೆ 10-20 ಪಾಯಿಂಟ್ ಕೊಡಬೇಕು ಅಂತಂತಂದ್ರೂ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ, ಹೌದಾ. ನಾನು ನೆಕ್ಸ್ಟ್ ಎಕ್ಸ್ಪೈರಿದಲ್ಲೇ ಕೆಲಸ ಮಾಡಿರೋದನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ನಾಳೆ ಎಕ್ಸ್ಪೈರಿ ಇದೆ, ಓಕೆನಾ. ನಾಳೆ ಎಕ್ಸ್ಪೈರಿ ಇದೆ. 15 ಮಿನಿಟ್ಸಲ್ಲಿ ಏನಾಗುತ್ತೆ ಹೇಳ್ಬಿಡ್ತೀನಿ. ಸೊ ಡೇ ಕ್ಯಾಂಡಲಲ್ಲೂ ಮತ್ತೆ ಇವತ್ತು ಡೋಜಿ ಆಗಿರುತ್ತೆ, ಓಕೆ ಡೋಜಿನೇ ಆಗಿದೆ, ಓಕೆ ಸಾರಿ ಹ್ಯಾಮರ್ ಕ್ಯಾಂಡಲ್ ಆಗಿದೆ, ಓಕೆ. ಕೆಳಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಇದ್ರ ಮೇಲ್ಗಡೆ ಓಪನ್ ಆದರೆ ಭಾಳ ಆದರೆ ಒಂದು 50 ಪಾಯಿಂಟು ನಾನು ಹೇಳಿದ್ನಲ್ಲ, ಮತ್ತು 10% ಇತ್ತೀಚಿನ ಮಾರ್ಕೆಟಲ್ಲಿ 30 ಇಲ್ಲ 50 ಪಾಯಿಂಟ್ ತೊಗೊಳ್ರಿ ಅಂತ ಹೇಳಿದ್ದೀನಿ, ಒಂದು ಒಳ್ಳೆ ರೇಂಜ್ ಬರೋವರೆಗೂ. ಇದ್ರ ಕೆಳಗಡೆ ಓಪನ್ ಆದರೆ ಇಲ್ಲೊಂದು ಕೆಳಗಡೆ ಒಂದು 15 ಪಾಯಿಂಟ್ ಕೊಡುತ್ತೆ. ಇದು ಬಿಟ್ಟರೆ 50 ಪಾಯಿಂಟ್ ಮೂಮೆಂಟ್ ಕೊಟ್ಟರೆ ಇದರಲ್ಲಿ ನೀವು ಬರೀ 30 ಪಾಯಿಂಟ್ ನೀವು ತೊಗೋಬೇಕು, 30 ಪಾಯಿಂಟ್ ನೀವು ತೊಗೋಬೇಕು. ಅದನ್ನು 0 ಲಾಸ್ಟಲ್ಲಿ ಬೇಕಾದರೆ ಮಾಡಿ 12 ಗಂಟೆ 11 ಗಂಟೆ 12 ಗಂಟೆ, ಓಕೆ 1 ಗಂಟೆಗೆ ಸುಮಾರು ಈ ಟೈಮಲ್ಲಿ ನೀವು ಮಾಡ್ಕೊಳ್ಳಿ. ಯಾವಾಗಲೂ ನಾನು ನಿಮಗೆ ಹೇಳ್ತಿರ್ತೀನಿ 0 ಮಾಡಿ ಅಂತ. ಸೊ ಒಂದೇ ಮಾಡಿಬಿಡಿ, ಬೇರೆ ಏನೋ ಮಾಡೋಕ್ಕೆ ಹೋಗ್ಬೇಡಿ. ಅದು ಮಾಡೋದಿದ್ರೆ ಬೇಕಾದರೆ ಇದು ಪ್ರೆಸೆಂಟ್ ಎಕ್ಸ್ಪೈರಿಯಲ್ಲಿ, ಇಲ್ಲ ನಿಮಗೆ ಅದು ಇದನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಹೋಗಿ, ಓಕೆನಾ. ಸೊ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸತಿ ನೋಡೋಣ, ಏನು 15 ಮಿನಿಟ್ಸ್ ಚಾರ್ಟಲ್ಲಿ. ಸೊ ಓಕೆ, ಯಾವಾಗಲೂ ಎಕ್ಸ್ಪೈರಿ ದಿನ 15 ಮಿನಿಟ್ಸ್ ಚಾರ್ಟಲ್ಲೇ ನೀವು ಟ್ರೇಡ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ನಿಮ್ಗೆ ಅಲ್ಲಿ ಕ್ಲಿಯರಿಟಿ ಸಿಗುತ್ತೆ. ಇಲ್ಲಿ ನೋಡಿ 15 ಮಿನಿಟ್ಸ್ ಚಾರ್ಟಲ್ಲಿ ಸಿಕ್ಕರೆ ಈ ರೀತಿ ಪ್ಯಾಟ್ರನ್, ಓಕೆನಾ. ಇದು ಕಂಟಿನ್ಯೂಷನ್ ಮಾಡಿದ್ರೆ ಮಾರ್ಕೆಟು ಕೆಳಗಡೆ ಬರೋ ಚಾನ್ಸಸ್ ಇದೆ. ಬಟ್ ಇಲ್ಲೇನಿದೆ, ನನಗೆ ಒಂದು ಹೆಡ್ ಹಾಕು ಅಂದರೆ 24K ಇದೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ 80ಇಂದ ಮತ್ತು ಇಲ್ಲಿ 24K ಬರೀ 50 ಪಾಯಿಂಟ್ ಮೂಮೆಂಟ್ ಇದ್ದರೆ ನೀವು 30 ಪಾಯಿಂಟ್ ತೊಗೊಳ್ಳಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಹೋಗೋದಿದ್ರು ಇದ್ರ ಮೇಲ್ಗಡೆ ಹೋದ್ಮೇಲೆ ತೊಗೋಬೇಕಾಗುತ್ತೆ. ಇಲ್ಲ ನಾನು ಇಲ್ಲಿಂದನೇ 120ಗೆ ನಾನು ತೊಗೋತೀನಿ ಅಂತಂದ್ರೂ ಮತ್ತು ಇಲ್ಲಿ 50ನೇ ತೊಗೋಬೇಕಾಗುತ್ತೆ. ಅದಕ್ಕೆ ಇಂಥ ಓವರಾಲ್ ಮಾರ್ಕೆಟಲ್ಲಿ ನೀವು ಟ್ರೇಡ್ನ ಅವಾಯ್ಡ್ ಮಾಡೋದೇ ಬೆಸ್ಟು ಅಂತ ನನಗೆ ಅನ್ನಿಸ್ತಾ ಇದೆ. ಇದ್ರ ಮೇಲೆ ನಿಮ್ಮ ಇಷ್ಟ, ನಾನು ಏನು ಟಾರ್ಗೆಟ್ ಕೊಡ್ತಾಯಿಲ್ಲ, ಏನೂ ಕೊಡ್ತಾಯಿಲ್ಲ. 0 ಒಂದೇ ಟ್ರೇಡ್ ಕೊಡ್ತಾಯಿದ್ದೀನಿ. 25 ರುಪೀಸ್ ಇರೋದು, ಅದು 12 ಗಂಟೆ ಸುಮಾರು ತೊಗೊಳ್ಳಿ. ಇದನ್ನು 50 ರೂಪಾಯಿ ಬುಕ್ ಮಾಡ್ಕೋತಿರೋ ಅದು ಎಷ್ಟಕ್ಕೆ ಮಾಡ್ಕೋತಿರೋ ಅದು ನಿಮಗೆ ಬಿಟ್ಟಿದ್ದು. ಕೈಯಲ್ಲಿ ಇಡ್ತಾ ಇರಲಿ, ಒಂದು ಕ್ವಾಂಟಿಟಿ ಇಲ್ಲ 2 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.